ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಯೂಟ್ಯೂಬ್ ಬ್ಲಾಗ್. ಈಗ ಮಮ್ಮಿಗೆ ಜ್ವರ ಬಂದಾವ. ಈಗ ಬ್ಲಾಗ್ ಮಾಡ್ತೀವಿ. ಅಣ್ಣ ಮತ್ನ ಪಪ್ಪ ಮಾಡತ್ತಾರ ಅಂದ್ರೆ ಮ್ಯಾಗಿ ಬ್ರೇಕ್ಫಾಸ್ಟ್. ಈಗ ನೋಡಮ್, ಇವತ್ತು ನಾವೇ ಬ್ಲಾಗ್ ಮಾಡ್ತೀವಿ ನಾವಿಬ್ರು, ಯಾಕಂದ್ರೆ ಸಂಡೇ ಅದ ಇವತ್ತು छुट्टी. ಮ್ಯಾಮ್ ಮೆಸೇಜ್ ಮಾಡ್ತಾಳಂತ. ಅಗರ್ ಇತ್ತಂದ್ರೆ ನಾವು ಫುಲ್ ಲಾಂಗ್ ಅಂದವ ಸ್ವಲ್ಪ ಶಾರ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಮುಂದೆ ಅಣ್ಣ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಪಾಪ ಈಗ ಟಮಾಟ್ಯ ಮತ್ತು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಪಪ್ಪ ಏನು ಮಾಡ್ಲತ್ತಿದ್ದಿ? ಮ್ಯಾಗಿ ಮಾಡ್ತೀನಪ್ಪ. ಮಮ್ಮಿಗೆ ಆರಾಮ್ ತಪ್ಪದ, ಅದಕ್ಕೆ ಪಾಪ ಇವತ್ತು ಅಡುಗೆ ಮಾಡ್ತಾರೆ. ನಾಷ್ಟ ಮಾಡಿ ಹಾಂ, ನಾಷ್ಟ ಮುಗಿಲಿ ಅಂತ ಹಂಗೆ ಒಂದೆರಡು ಕಟ್ಟಿ ತುಂಬಲಿ ಸತ್ಯಾಕ ಮಾಡಿ. ಓಕೆ ಫ್ರೆಂಡ್ಸ್, ಮಮ್ಮಿಗೆ ಜ್ವರ ಬಂದ ಮಮ್ಮಿ ಮಕ್ಕಳ. ಮಮ್ಮಿ ಹೇಳು, ಅಡುಗೆ ಆಗದ? ನಾಷ್ಟ ಆಗ್ಯದ, ನಾಷ್ಟ. ನೋಡಿ ಗಜಿಗ್ ಪಪ್ಪ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಪಪ್ಪ ಏನು ಮಾಡ್ತೀನಿ? ಅಂಡ ಮ್ಯಾಗಿನಾ? ನೋಡಮ್ರಿ, ತಿರುಗಿ ಇಷ್ಟು ಮಸಾಲ. ಇಲ್ಲಿ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಟಮಾಟ್ಯ, ಅದ್ರ ಒಳಗೆ ಮ್ಯಾಗಿ. ಈಗ ಪಪ್ಪ ಹಾಕಿ ಶಿನಮ್ ಮಾಡ್ತಾರ ಅಲ್ಲ, ಮಸ್ತ್ ಆತ ನೋಡ್ರಿ. ಅದು ನಮ್ಗೆ ಈಗ ನಾವು ಒಂದು ನಾವು ಮನೆಯಾಗೆ ಒಂದು ಕೇಕ್ ಮಾಡಿದ್ವಿ. ಅದರ ಓಪನಿಂಗ್ ನೋಡ್ರಿ ಗಾಯ್ಸ್, ಈಗ ಈ ಥರ ಮ್ಯಾಗಿ ಹಿಂಗಾಗದ. ಇದು ಫುಲ್ ಹಿಂಗೆ ಮಾಡಬೇಕಿದ್ದು, ಸ್ವಲ್ಪ ಸ್ಲಿಪ್ ಆಗ್ತದ, ಹಂಗೆ ಮಾಡಬೇಕು. ಇದು ಮ್ಯಾಗಿ ಮಸಾಲ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟಮಾಟ್ಯ. ಫಸ್ಟ್ ಪಪ್ಪ ಇದು ಮಸಾಲ ಹಾಕ್ತಾರೆ ಅದ್ರಾಗ, ಮತ್ತು ಇವು ಎಲ್ಲ ಅದ್ರಾಗ ಹಾಕ್ತಾರೆ, ಮತ್ತು ಆಮೇಲೆ ಎಗ್. ನೋಡ್ರಿ, ಈಗ ಎದ್ದಳಕ್ಕೆ ಪೇಷಂಟ ನೀನು ರಾತ್ರಿ ಹಿಡಿದು ಮುಕ್ಕೊಂದಿರ, ಈಗ ಎದ್ದಳ. ಈಗ ನಾಷ್ಟ ಇಷ್ಟ ಮಾಡಿ ದವಾಖಾನೆ ಒಯ್ದು ಅಲ್ಲಿ ಒಂದು 8 ದಿನ ಅಡ್ಮಿಟ್ ಮಾಡ್ಬಿಡ್ತೀನಿ ಈಗ. ಚಿಕನ್ ಬಿರಿಯಾನಿ ಹಾಂ, ಚಿಕನ್ ಕರಿ ನೋಡ್ರಿ, ನೀವು ಬರೀ ಚಿಕನ್ ಮಟನ್ ಬಿಟ್ರೆ ಏನು ಅದರ ನಿಂತ ನಂಗೆ ಆರಾಮ್ ತಪ್ಪೇ ಮಾಡೋ ಹರ್ಕೋದು ಒಳ್ಳೆ. ಚಿಕನ್ ಮಟನ್ ಕ್ಯಾನ್ಸಲ್, ಓನ್ಲಿ ಫಿಶ್. ಇಡೀ ರಾತ್ರಿ ನಾವು ಮಕ್ಕೊಂಡಿಲ್ಲ ನೋಡ್ರಿ. ಮತ್ತು ಬೆಳಗ್ಗೆ 10 ನಿಮಿಷ ನೀರು ಚಾಲು ಮಾಡೀನಿ. ಆಮೇಲೆ ಎದ್ದಕ್ಕಿ 10 ತನಕ ಇಷ್ಟು ತಳಮಳಿ, ಇಷ್ಟು ತಲೆ ಸಿಡ್ಲಿತ್ತು. ಈ ಕಡೆಯಿಂದ ಆ ಕಡೆ ಮಕ್ಕೊಂಡು, ಆ ಕಡೆಯಿಂದ ಈ ಕಡೆ ಮಕ್ಕೊಂಡು, ಅಲ್ಲಿ ಸಮಾಧಾನ ಅಲ್ಲಿ ಹೋಗಿ ವಾಪಸ್ ಮೇಲೆ ಮಕ್ಕೊಂಡು. ಚಲೋ, ನಾಷ್ಟ ಇಷ್ಟ ಮಾಡಿ ಸರಿ ದವಾಖಾನೆ ಬರ್ತೀವಿ, ನೋಡೋಣ. ನೋಡ್ರಿ, ಸಂತೋಷ್ ಅವ್ರು ಇಷ್ಟು ಟೇಸ್ಟಿ ಮ್ಯಾಗಿ ಮಾಡ್ಯಾರ, ಇಷ್ಟು ಚಂದ ಮ್ಯಾಗಿ ಮಾಡ್ಯಾರ. ನೋಡಿದ್ರೆ ಬಾಯಿ ನೀರು ಹೊಂಟದ ನೋಡಿ, ಅಷ್ಟು ಟೇಸ್ಟಿಯಾಗಿ. ಇಷ್ಟು ಚಂದನ ಜಿಂದಗಿದಾಗೆ ನೋಡಿಲ್ಲ. ಬಟ್ ಏನು ಮಾಡಕ್ಕೆ ಈಗ ತಿನ್ಬೇಕು. ಮಾರಿ ನೋಡ್ರಿ, ಒಂದು ಎಲ್ಲ ಮಾಡ್ತಾನ್ರಿ. ಆದ್ರೆ ಹೇಳತ್ತಿಲ್ರಿ, ಈ ಕಡೆ ಬೇಕಂದ್ ಮಾಡ್ಲಕತ್ತಾನ. ಎಲ್ಲಿ ತನ ಮಾಡ್ತಾನೆ, ಮಾಡಲಿ. ನೀವೆಲ್ಲರೂ ಅಲ್ಲತ್ತೀರಿ ಟೆನ್ಷನ್ ತೊಗೊಬೇಡತ್ತ. ನಾ ಜಾಸ್ತಿ ಟೆನ್ಷನ್ ತೊಗೊಳ್ರಿ. ನೀವೆಲ್ಲರೂ ಹೇಳತ್ತಿದ್ರಿ, ಭಾಳ ದಿನ ಆಯ್ತು ನಿಮ್ಮ ವಿಡಿಯೋಸ್ದಾಗ ನೀವು ಭಾಳ ಸ್ಯಾಡಾಗಿ ನೋಡ್ಲಕತ್ತೀವಿ ನೀನಾಗ ಅಂತ ಕೇಸಿಂದ್ರ. ಮನುಷ್ಯಾಗ ನೋಡ್ರಿ, ಮನಸ್ಸಿಲ್ಲೇ ಎಂದದು ಖುಷಿ ಇರ್ತದೆ ನೋಡ್ರಿ. ಅವಾಗಾದ್ರೆ ಮುಖದ ಮೇಲೆ ತಂತಾನೆ ಕಳೆ ಬರ್ತದೆ ಅಂತಾರಲ್ಲ, ಹಂಗೆ ಫೇಕ್ ಖುಷಿ, ಫೇಕ್ ನಗು ತೋರಿಸ್ದಾರ, ಅದು ಜಾಸ್ತಿ ದಿನ ನಡೆಯಂಗಿಲ್ಲ. ಹೌದು ನೋಡಂಬ್ರಿ. ನಾ ಈಗ ಏನೇನತ್ತದ ಏನಿಲ್ಲ. ಈಗ 4 ಮಂದಿ ಕಲ್ತಿಕೆಸಿಂದ ಈಗ ಮ್ಯಾಗಿ ತಿನ್ನತ್ತೀವಿ. ನಮ್ಮ ಅಣ್ಣನೂ ಬಂದನು ಹೊರಗಿದ್ದೀನಿ. ನಮ್ಮ ಅಣ್ಣ ಫೋನ್ನಾಗ ಮಾತಾಡ್ತೀವಿ. ಯಾರು ಕೂಡ ಮಾತಾಡ್ತೇನೋ ಬರೀ ಫೋನ್ನಾಗೆ ಮಾತಾಡ್ಕೊತಿರ್ತಾನೆ. ಬರೀ ಈಗ ಬಡ ಎಲ್ಲೋ ಕಲ್ತಿಕೆಸಿಂದ ಈಗ ಮ್ಯಾಗಿ ತಿನ್ನಂತ ದವಾಖಾನಿಗೆ ಹೋಗ್ಬೇಕಂದೇವು. ಮ್ಯಾಗಿ ತಿಂದೆವು, ಫೋನ್ಯಾಗ ಮಾತಾಡ್ಕೊತ ಕೂತೇವು. ಮಧ್ಯಾಹ್ನ ಆಯಿತು, ಸುಮ್ಗಪ್ಪ ಕುಂತೀವಿ. ಸಾಬು ನೋಡ್ರಿ ವಾಪಸ್ಸು ಮತ್ತು ಅವ್ರ ಕೆಲಸ ನಡೆಸ್ಯಾರ. ಕ್ರಿಕೆಟು ನೋಡಕತ್ತಾರ, ಸಂಗಡಿ ಕೆಲಸನೂ ಮಾಡಕತ್ತಾರ. ಆ ಸಾಬು ನೋಡ್ರಿ ಅಲ್ಲಿ ಫೋನ್ ತೊಗೊಳಕ್ಕೆ ಕೂತಾರ.
ನಾನೇ ಲೈಟ್ ತೆಗೆದ್ಬಿಟ್ಟು ನಂಗೆ ಲೈಟ್ ಆಗ್ಬೇಕು ತೆಗಿ ಸುಡ್ದಂಗೆ ಅಂತ ಕಣ್ಣು ಬ್ಯಾನಿ ಆಗ್ಲತ್ತದ ನನಗೆ. ಸಂತೋಷ ಅಲ್ಲತ್ತಾರ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ರೆಸ್ಟ್ ಮಾಡು. ನಾ ಈಗ ಅಂಡ ಕರಿಯೋದು ಮಾಡ್ತೀನಿ. ನಾ ರೈಸ್ ಅದ ರೊಟ್ಟಿದ ಉಣಮ್ಮಿ ಮತ್ತು ಸಂಜೆ ಕಡೆ ಹೋಗಮ್ಮಿ ಎಲ್ಲತ್ತಾರ ನೋಡಮ್ಮ ಇನ್ನೇನು ಆಗ್ತದೆ ಏನೇನು ಮತ್ತು ಕೆಲಸನೇ ನಡೆದವ್ರು ನೋಡ್ರಿ ಅವ್ರು. ಈಗ ನೋಡ್ರಿ ಹ್ಯಾಂಗಲ್ಲತ್ತದ ಈಗ ಚಿಟ್ಟಿ ಮಳೆ ಹೊಂಟದ. ಈಗ ಚಿಟ್ಟಿ ಮಳೆ ಹೊಂಟದ, ಗಡ್ಗಡ್ ಗುಡ್ಗುಡಲಾಗತ್ತದ. ಮತ್ತು ಮ್ಯಾಗಿನ ನಿಂತಂದ್ರೆ ಬಿಸಿಲೂ ಅದ ನೋಡ್ರಿ. ಏನೋ ಏನಿದ್ರೆ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ಅದು ನಿಮಗೆ. ಈಗ ಮಳಿನೂ ಹೊಂಟದ, ಗಡ್ಗಡ್ ಗುಡ್ಗುಡ್ನು ಮಾಡ್ಲಕತ್ತದ. ಪ್ಲಸ್ ಅಂದ್ರೆ ಈಗ ಬಿಸಿಲೂ ಅದ ನೋಡ್ರಿ. ನಮ್ಮ ಕಡೆಗೆ ಗುಬ್ಬಿಗಳು ಮದ್ವೆ ಆಗ್ತದ ಅಂತಿದ್ವಲ್ಲ ನಾವು, ಹಂಗೆ ನೋಡ್ರಿಗ ಆಗ ಕಾಣಿಸ್ಲತ್ತದ ಈಗ ಮಳೆ ಹಣ್ಣಿಗಳಿಗ. ಅಗಾರ ಯಾವಾಜ್ ಕೇಳಿ ಹೊಂಟದಿಲ್ರಿ ಗಡ್ಗಡ ಗುಡ್ಗುಡು ಮಾಡೋದಾಗ. ಐತಿ ಮಳೆ ಈಗ ಜೋರು ಆಗ್ಲಕತ್ತದ ನೋಡ್ರಿಗ. ಅಲ್ಲಿ ತೆಳಗೆ ನೋಡ್ರಿಗ ಮಳೆ ಹನಿಗಳು ಹೆಂಗೆ ಬೀಳ್ಲಕತ್ತಾವ. ನನ್ನ ಫೋನ್ ಮ್ಯಾಗೂ ಬೀಳಕತ್ತಾವ. ಮತ್ತು ಬಿಸಿಲೂ ಅದ ಪ್ಲಸ್ ಮಳೆನೂ ಹೊಂಟದ ನೋಡ್ರಿ. ಹಾಗೆ ಗಡ್ಗಡ ಗುಡ್ಗುಡ ಮಾಡಕತ್ತದ ಅನ್ಸೋಣ. ಸಾವ್ಕಾಸ ಅವ್ರ ಪಪ್ಪ ತೆಳಗರ ಸಿಲಿಂಡರ್ ತುಂಬಿಸ್ಕೊಂಬರ್ಲಕ್ಕೆ ಇವ್ರು ಹೋಲಕತ್ತ ತೆಳಗರ. ಒಯ್ದಾಗ ಪಪ್ಪ ಕೈ ಕೊಡು ತೆಳಗರ ನೋಡಿ ಪಪ್ಪ. ಏನು ಸಾವ್ಕಾಸ ನೋಡ್ರಿ ಇಬ್ರು ಏನು ತೊಗೊಂಬಂದಾರ ಹೋಗಕ್ಕೆ. ಏನು ತಂದಿರ ಮಮ್ಮ ನೀವು ಇಬ್ರು? ಇದು ನೋಡ್ರಿ ಗೈಸ್, ಇದು ಒಂದು ಜೆಲ್ಲಿ ನ್ಯಾಪ್ಲೆ ಅದ, पर ಇದು ಕ್ಯಾಂಡಿ ಅದ. ಕೈ ಹಾಕೋತಾರ ಲೀಚಿ ಜ್ಯೂಸ್. ಇದು ಲೀಚಿ ಫ್ಲೇವರ್ ಅದ, ಲೀಚಿ ಜ್ಯೂಸ್. ಅಲ್ಲೋ ಮನೆ ಕೈಯಾಗ ಏನು ತೊಗೊಂಬಂದಿದ್ನಿ? ಇದು ಅದು ಏನದ? ಅರೆ ये कुछ जली जैसा होता है. ಅದು ಏನದ? ಆ ಪಿಸ್ಬೇಗ ಏನದ? चिकन तंदूरी नहीं है. ಒಟ್ಟು ಕೇಳಲ್ಲ ಅಂದ್ರೆ ನೀವು. ಏ ನಾವಿಲ್ಲ ಔಟ್ ತಂದರ ಪಪ್ಪಾ ಪಪ್ಪಾ ಪಪ್ಪಾ. ನೋಡೋರು ಇಬ್ರು ಹೆಂಗೆ ತಿಲ್ಲತ್ತಾರೆ, ಹೆಂಗೆ ಕೊಡ್ಲಿಕ್ಕೆ. ಅದು ಏನದ ಮಿಕ್ಕಿದ್ದು? ಇದು ಒಂಥರ ಇಂಜೆಕ್ಷನ್ ಕಣ್ಣಂಗೆ ಕಾಣಿಸ್ತದ ನೋಡ್ರಿ. ಅದು चॉकलेट. ಮೊದಲೇ ನಂಗೆ ತಲೆ ಸಿಡ್ಲಿಕ್ಕೆ ನಾಟಕ. अरे पियो ना एक बार, बस एक सिप अरे ये कोई ಏನು ಕುಡಿಯಲ್ಲ. दारू है कुड़ी जूस जूस ಕುಡ್ದಿದೆ ದಾರು? ಇಲ್ಲ ಇಲ್ಲ ಆ ಜ್ಯೂಸ್ कोई ನೋಡ್ರಿ ಗಾಯ್ಸ್, ಇದು ಬರೆ ದಿಲ್ಲಾಗ 10 ರೂಪಾಯಿ ಸಿಗ್ತಾವ. 3 ಕಲರ್, ಒಂದು ಬ್ಲೂ, येलो, 5 कलर ಸಿಗ್ತಾವ. ಒಂದು ಒಕ್ಕಾಟೆ ಬಂದ क्या है? क्यों अच्छी नहीं है? ಚಂದ ಕುಡಿ. एक येलो वाला मैं अभी मैंने पूरा नहीं खाया, बस एक बार अच्छे वाले प्लीज छी ये गंदा है ना. ಚಂದ ತಿನ್ರಿ. बस. मैं दोनों में से किसका अच्छा? मैं इसमें ಎರಡು ಚಂದ ಅದ. ऐसा तो होता ही नहीं है, ऐसा होता ही नहीं, ऐसा होता ही नहीं. ಹಂಗಿಲ್ಲ ನೋಡ್ರಿ. ಪಾಪು ಏನು ಮಾಡ್ತಾನಂದ್ರೆ ದಮ್ ಬಿರಿಯಾನಿ ಮಾಡ್ತೀನಕ್ಕ ಅಂತ ಇದು ಕುದಿಸ್ಕೊಳ್ತಾನೆ. ಆಲ್ರೆಡಿ ಈಗ ಚಿಕನ್ ಗ್ರೇವಿ ರೆಡಿ ಮಾಡ್ಕೊಳೋಣ. ಇದು ರೈಸ್ ಅಂದ್ರೆ ನಾನೇ ಮಾಡ್ಕೊಟ್ಟಿನ ಅವನಿಗೆ, ಅಕ್ಕ ಮಾಡ್ಕೊಡೋಣ. ಮತ್ತಂದ್ರೆ ಈಗ ಓಡೋಗ್ಯಾನ ನೋಡ್ರಿ ಆ ಕಡೆಗೆ. ನಾನು ತೊಗೋಬೇಡಕ್ಕ ಅಂತ ಕೇಸಿಂದ್ರೆ ಹಾರು ಹೋಗ್ಯಾನ. ಏನೋ ದಮ್ ಬಿರಿಯಾನಿ ಅಂತಪ್ಪ ನನಗರ ತೇಲಾಗ್ಯದ. ಇನ್ನ ಏನೇನು ಮಾಡ್ಲಕತ್ತಾರ, ಏನೇನು ಬಿಡ್ಲಕತ್ತಾರೋ. ಇದು ರೆಡಿ ಆದಬೇಕೆ ಗೊತ್ತಾಗ್ತದೆ ಇದು ದಮ್ ಬಿರಿಯಾನಿ ರೆಡಿ ಆಗ್ಯದ ಅಂತ ಕೇಸೇನ ನೋಡಮ್ ಬರ್ರಿ. ನಮ್ಮ ಅಣ್ಣ ಏನಂದನು, ಅಕ್ಕ ಸ್ವಲ್ಪ ಇದು ಅಕ್ಕಿ ಅನ್ನ ಹಾಕಕ್ಕ ಮ್ಯಾಗಿ ಹಾಕಿ ಬರೋಲ್ಲ, ಸ್ವಲ್ಪ ಅವನಿಗೆ ಒಂದು ಜರ ಇದೊಂದು ಹೆಲ್ಪ್ ಮಾಡ್ಲಕತ್ತಿ ನೋಡಿ. ಮತ್ತೆ ಯಾವುದೇ ಏನು ಹೆಲ್ಪ್ ಮಾಡ್ಲಕತ್ತಿಲ್ಲ. ಅದ್ರ ಬಿರಿಯಾನಿ ರೆಡಿ ಆದ್ಮೇಲೆ ನೋಡಮ್ರಿ ಬಿರಿಯಾನಿ ಹೆಂಗೆ ಆಗ್ಯದ ಅಂತ ಕೇಸಿನ. ಮ್ಯಾಗಿನ ಇನ್ನೊಂದು ಸ್ವಲ್ಪ ನಿಂಬಿಕೆ ಹಿಂಡೇನು ಬ್ಯಾಡ್ಬಿಡು, ಉಪ್ಪು ಆಗ್ಯದ ಅದ್ರಾಗ ಈಗ ಆಲ್ರೆಡಿ ಹುಳಿ. ಈಗ ಏನು ಮಾಡಮ್ಮಂದ್ರೆ ಈಗ ಮುಚ್ಚಿಬಿಡಮ್, ಗಂಗಳೆಲ್ಲ ಇಟ್ರೆ ನೀರು ಅಣದವ್ರು. ಈಗ ಏನು ಮಾಡಮ್ಮ ಅಂದ್ರೆ ಇದಕ್ಕೆ ಒಂದು 5-10 ನಿಮಿಷ ಈಗ ದಮ್ ಮಾಡಕ್ಕೆ ಇಟ್ಬಿಡಮ್ಮ. ಅದ್ರ ಮ್ಯಾಗ ಈಗ ನಾ ಏನು ಹೇಳ್ತೀನಿ ಅಂದ್ರೆ ಈಗ ಹಂಚಿಟ್ಟು ಬಿಡ್ಲಕತ್ತೀನಿ ನೋಡ್ರಿ. ಇದು ದಮ್ ಆಲಿ ಸ್ಲೋ ಗ್ಯಾಸ್ ಮ್ಯಾಗ ಇಟ್ಬಿಡ್ತೀನಿ ಇದಕ್ಕೆ. KGF 10 ಪೀಸ್ ಅಂತ ನೋಡ್ರಾಗ ನೋಡ್ರಿ ಬಿರಿಯಾನಿ ರೆಡಿ ಆಗ್ಯದ. ಇವತ್ತು ಸ್ಪೆಷಲ್ ಮಾಡಿದೆ ಒಂದು ಸ್ವಲ್ಪ, ಸುಮ್ಮ ಸಂಡೇ ಅದ ಅಂತೇಳಿ. ಎಷ್ಟು ಮಂದಿ ಕಲ್ತಿದ್ದು ಬಿರಿಯಾನಿ ಮಾಡ್ಯಾರ ಗೊತ್ತದ ರೀ. ಟೇಸ್ಟ್ ಆಗ್ಯಾದ ಏನು ಸುದ್ದಿ ಅದು 3-4 ಮಂದಿ ಕಲ್ತು ನಂಗೆ ನೋಡಿದ್ರೆ ಅಂಜಿಕೆ ಉಂಟದ ಇದಕ್ಕೆ. ಬಟ್ ಸ್ಮೆಲ್ಲರಿ ಭಾರಿ ಉಂಟದ. ಇದಕ್ಕೀಗ ಚಂದನತ್ತಿಗೆ ಏನು ಮಾಡಮ್ಮ ಅಂದ್ರೆ ಇದಕ್ಕೀಗ ಮಿಕ್ಸ್ ಮಾಡ್ಕೊಂಡು ಪೀಸ್ಗಳು ಇಷ್ಟು ತೆಳಗವ, ಪೀಸ್ಗಳು ಹೊಡ್ಯಂಗಿಲ್ಲ. ಮತ್ತೆ
ಈಗ ಚಂದ ಹಿಂಗೆ ಮಿಕ್ಸ್ ಮಾಡ್ಕೊ. ಈಗ ಹೊಂಟಾವ ನೋಡಿ ಒಂದೊಂದು ಬೋಟಿ ಮ್ಯಾಗಿ. ಬಾರಿ ಎಲ್ಲರೂ ಕಲ್ತು ಕೇಸಿ ಅಂದರೆ ಮಸ್ತ್ ಅನ್ನತ್ತ ಬಿರಿಯಾನಿ ಜಡ ಆಮೇಲೆ ಹಿಂಗೆ ಬರ್ಬೇಕು, ಹಿಂಗೆ ಪೀಸ್ಗಳು ಬರ್ಬೇಕು ನೋಡ್ರಿ. ಈಗ ಎಲ್ಲರೂ ಕಲ್ತು ಕೇಸಿನ ಮಸ್ತ್ ಅನ್ನತ್ತ. ಈಗ ಬಿರಿಯಾನಿ ತಿನ್ನತ್ತೀವಿ, ಊಟ ಮಾಡತ್ತೀವಿ. ಇವನ್ ನಿನ್ನ ರಾತ್ರಿನೂ ಏನಾದ್ರು ಉಣ ಅನ್ಕೋತಿ, ಆಮೇಲೆ ಮತ್ತೆ ಬಂದ್ ಕೇಸಿ 2 ಚಪಾತಿ ಅನ್ನ ಉಂಡನು. ಈಗಲೂ ವಲ್ವಲ್ ಕೇಸಿನ ಕುತ್ತಾನ ಹೋಗಿ ಕೇಸಿನ ಈಗ ಏನಾರು ನೀ ತೆಳಗೆ ಬಂದೆ ಅಂತೇಳಿ ನಿನ್ನ ಬಸ್ತಾನಿನೇ ಅದ. ನೀನು ಓಡು ಮಗನ, ನೀನು ಭಾರಿ ಬಸ್ತಾನಿದ. ಶ್ರೀ ಹೆಂಗಾಗ್ಯದ ಬಿರಿಯಾನಿ? ಸೂಪರ. ಪಾಪುಣ ಹೆಂಗಾಗ್ಯದ ಬಿರಿಯಾನಿ? ಸರಿಗೆ ಎಲ್ಲರೂ ಕಲ್ತು ಕೇಸಿ ಈಗ ಬಿರಿಯಾನಿ ತಿನ್ನಂಬ ನೋಡ್ರಿ. ಸ್ವಲ್ಪ ಛತ್ ಮ್ಯಾಗ ಬಂದೀವಿ. ಅಲ್ಲಿ ಮನೆಗೆ ಹಾಕೋಣ ಒಂಥರ ಮನ್ಸಿಗೆ ಒಂಥರ ಆಲತ್ತಿತ್ತು. ಯಾಕೋ ಬರೀ ಸುಸ್ತಿ ಒಂಥರ ವೀಕ್ನೆಸ್ ಆಗಿ ಹಿಂಗೆ ಆಲಕತ್ತದ ನೋಡ್ರಿ. ಅದಕ್ಕೆ ಸಂತೋಷ ಬಂದು ನಡಿ ಜರ ನಿನ್ಗೆ ಮ್ಯಾಗ್ ಕರ್ಕೊಂಡು ಹೋಗ್ತೀನಿ, ಮ್ಯಾಗ್ ತಿರ್ಗಾಡ್ಸ್ಕೊಂಬರ್ತೀನಿ ಅಂತ ಕೇಸಿಂದ್ರೆ ಮ್ಯಾಗ್ ಕರ್ಕೊಂಬಂದಾರ ನೋಡ್ರಿ. ಮೊದಲ ಮನೆ ಎಲ್ಲಿದ್ದು ಗೊತ್ತದ ರೀ? ಕಲಿತ್ತು ರೆಡ್ ಕಲರ್ ಕಾರ್ ಕಾಣಿಸ್ತದ, ಆ ಕಾಡಿತ್ತು. ಈಗ ಆ ಕಡೆ ನಿಂತು ನಾವು ಈ ಕಡೆ ಬಂದೀವಿ ನೋಡ್ರಿ. ಈಗ ನಾವು ಇಲ್ಲಿ ಬಂದುಬಿಟ್ಟಿವಿ ನೋಡ್ರಿ. ಓಯ್ ಹೀರೋ ಈ ಕಡೆ ನೋಡು. ಮತ್ತೀಗ ಏನರ ಮಾಡೋದು ಸೀದಾ ತಳ ಹೋಗೋದು. ಈಗ ಬರೀ ಸೀದಾ ತಳ ಹೋಗತ್ತೆ ಅವ್ರಿಬ್ರು ನೋಡ್ರಿ. ನೋಡ್ರಿ ಬರ್ರಿ ಕೆಳಗೆ ಹೋಗೋಣ. ಈಗ ಇಬ್ರು ಅಣ್ಣದವ್ರು ಈಗ ಹೋಮ್ವರ್ಕ್ ಮಾಡಕತ್ತಾರ, ಓದಕತ್ತಾರ. ಮಿಕ್ಕು ನೀ ಏನು ಮಾಡತ್ತಿದ್ ಮಮ್ಮ? ನೀವೇನು ಓದಕತ್ತಿದಿ? ಮಿಕ್ಕು ಚಿಕ್ಕ ನೀ ಏನು ಓದ್ಲತ್ತಿ ಮಮ್ಮ? ವಾಟರ್ ಪೊಲ್ಯೂಷನ್ ಮೇಲೆ ಎಸ್ಸೆ ಮಾಡೀನಿ ಮತ್ತೆ ಏರ್ ಪೊಲ್ಯೂಷನ್ ಮೇಲೆ. ಯಾಕಂದ್ರೆ ಈ ಭಾಳ ಗರ್ಮಿ ಅದಲ್ಲ, ಎದ ಕಾಲದಿಂದ ಗ್ಲೋಬಲ್ ವಾರ್ಮಿಂಗ್. ಮತ್ತೆ ಇಲ್ಲಿ ದಿಲ್ಲಿನಾಗ ಅಂದ್ರೆ ಗಿಡಗಳು ಕಟಿಂಗ್ ಜಾಸ್ತಿ ಆಗ್ತಾವ. ಸರಿ ಮಾಡಿ ನಮ್ಮ ಸಾಬರ್ ಇಲ್ಲಿ ಕೂತಾರ, ನಮ್ಮ ಅಣ್ಣ ಇಲ್ಲಿ ಫೋನ್ ನೋಡಕತ್ತಾನ. ಎಲ್ಲರೂ ತಮ್ಮ ಕೆಲಸ ಕಾರ್ಯದಲ್ಲಿ ಬಿಸಿ ಹರ ನೋಡ್ರಿ. ಈಗ ನಾನು ಈಗ ಬಡ ಸ್ವಲ್ಪ ರೈಸ್ ಮಾಡ್ಕೋಬೇಕು, ಮತ್ತಂದ್ರೆ ಒಂದು ಸ್ವಲ್ಪ ಮಜ್ಜಿಗೆ ಪಾಣೆ ಹೊಡಿಬೇಕಲ್ಲತ್ತೀನಿ. ಈಗ ಇಬ್ರು ಅಣ್ಣದವ್ರು ಓದಕತ್ತಾರ. ಸೊ ನಿಮ್ಮೆಲ್ಲರಿಗೊಂದು ಮಾತು ಹೇಳೋದಿತ್ತು. ಒಬ್ಬ ಅಣ್ಣ ನಾನು ನಿಂಗೆ ಅಣ್ಣ ಅಂತೀನಿ. ನೀ ಯಾರು ಇದ್ದಿ, ನೀ ಎಷ್ಟು ಮಂದಿ ಹುಟ್ಟಿರೋದು ನನಗೆ ಗೊತ್ತಿಲ್ಲ. ನಮ್ಮ ಪಾಲಿನಿ ನಮ್ಮ ಅಣ್ಣ ಇದ್ದಂಗೆ. ಅವ ಏನಂತ ಕಮೆಂಟ್ನಾಗ ಓದ್ತದ, ಏನು ಭಾರಿ ಏನು ಅಗೋ ಮಾಡಕತ್ತಿದೇನು, ನಿನ್ನ ಮಕ್ಕಳೇ ಓದ್ತಾರೇನು, ಮಂದಿ ಮಕ್ಕಳನ್ನೂ ಓದ್ತಾರ, ನೀ ಇದೇನಂತಾರೆ ಹಿಂಗೆ ತಳವಾರ್ ಸಮಾಜಕ್ಕೆ ನಿನ್ನ ಮಕ್ಕಳು ನೀವು ಕಲಂಕ ಇದ್ದಂಗೆ ಇದ್ದೀರಿ, ಏನು ಭಾರಿ ವಿಡಿಯೋ ಹಾಕ್ತೀನಿ ಅಂತ ಕಮೆಂಟ್ ಮಾಡ್ಯಾರ. ನಾನು ಏನಾರ ಹೇಳ್ತೆ ಅಂದ್ರೆ ನಾವು ಕೋಳಿ ಸಮಾಜದಾಗ ಕಲಂಕ ಇದ್ದಂಗೆ ಇದ್ದೀವಿ ಅಂತ. ಇಲ್ಲ ಅವನಿಗೆ ಮಕ್ಕಳಿಗೆ ಓದೋದಿನ ಚಿಕ್ಕ ಮಿಕ್ಕು ಓದ್ಲತ್ತಿದ್ರು ನೋಡೋದು ವಿಡಿಯೋ ಹಾಕಿನಲ್ಲ, ಏನು ಭಾರಿ ನಿನ್ನ ಮಕ್ಕಳಿಗೆ ಓದ್ತಾರೆ. ಸೊ ನನ್ನ ಮಕ್ಕಳು ಓದ್ತಾರ ಅಂತ ಹೇಳ್ತೀನಿ. ನಿನ್ನ ಮಕ್ಕಳು ಬ್ಲಾಗ್ನಾಗ ಹೇಳಪ್ಲಿಲ್ಲ ಅವನಿಗೆ. ಸಪ್ರೇಟ್ ಹೇಳ್ಬೇಕಾಗ್ತದೆ ಚಂದ. ಅವನಿಗೆ ಅಂದಿನ ಅಣ್ಣ ನಿನ್ನ ನಂಬರ್ ಇತ್ತಂದ್ರೆ ಹಾಕಂತಂದೀನಿ. ಅಂದ್ರೆ ಕಲಂಕ ಅಂತ ನಾವು ಹೊಲ್ಸೊಲ್ಸ್ ಮಾತಾಡ್ತಾನೆ ನೋಡು. ಅವನಿಗೇನ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ನೋಡಂದಿ? ಇನ್ಸ್ಟಾಗ್ರಾಮ್ ಐಡಿ ಹೇಳೋನಿಗೆ. ಹಾಂ, ಇನ್ಸ್ಟಾಗ್ರಾಮ್ದಾಗ ಬಾ, ಅಂಬಿಕಾ ಶ್ರೀ ತಳವಾರ ತಮ್ಮ ಇನ್ಸ್ಟಾಗ್ರಾಮ್ ಐಡಿ ಅದ. ನೀನು ಕ್ವಶನ್ ಆನ್ಸರ್ ಮಾಡೋದಿತ್ತಲ್ಲ, ಅಲ್ಲಿ ಬಂದು ಮಾಡೋಣ. ನಿನಗೆ ಇಷ್ಟು ಚಂದ ಕ್ಲಾಸ್ ಕೊಡ್ತಾನೆ. ಹಿಂದಿನಿಂದ ಮುಂದಿನಿಂದ ಈ ಕಡೆಯಿಂದ ಕ್ಲಾಸ್ ಕೊಡ್ಬೇಕು, ಆ ಕಡೆಯಿಂದ ಎಲ್ಲ ಕಡೆ ನಿನ್ನ ಕ್ಲಾಸ್ಗಳು ಆರಾಮ್ಸೆ ಸಂತೋಷ ಕೊಡ್ತಾರೆ. ಮಕ್ಕಳಾರನ ಹೆಚ್ಚಿಗೆ ಏನೂ ಹೇಳಪ್ಲೇ ಇಲ್ಲ, ಮಾಡಪ್ಲೇ ಗಪ್ಪ ಕೆಲಸ ಮಾಡಿರಿ. ಅವ್ರಿಗೆ ಜಾಸ್ತಿ ಕನ್ನಡ ಅರ್ಥ ಆಗಂಗಿಲ್ಲ, ಹೌದಿಲ್ಲ? ಅವ್ರಿಗೆ ಜರ ಮಾತಾಡೋಕೆ ಬರ್ದ ಚಂದ ಅರ್ಥ ಆಗಂಗಿಲ್ಲ. ಅದಕ್ಕಂತ ಹೇಳಕತ್ತೀವಿ, ಚಂದ ಇಜ್ಜತ್ಲೇ ಮಾತಾಡ್ದಂದ್ರೆ ನಾವು ನಿಮ್ಗೆ ಅಷ್ಟೇ ಇಜ್ಜತ್ ಕೊಟ್ಟು ಮಾತಾಡ್ತೀವಿ, ಹೌದು? ನೀವೇನರ ಮೂರು ಬಿಟ್ಟು ಮಾತಾಡಿದ್ರೆ ಮತ್ತು ನಾವು ಭೀ ಮತ್ತು ಕರ್ನಾಟಕ ಮಂದಿನೇ ಇದ್ದೀವಿ, ಡೆಲ್ಲಾಗ ಇದ್ದೀವಿ ಅಂತ ಥೋಡಿನ ನಾವು ನಮ್ಮ ಕರ್ನಾಟಕ ಮಂದಿ ಇದು ಮಾತು ಹಾವ ಭಾವ ಬಿಡಲ್ಲ. ನೀವು ಈಟ್ ಮಾಡಿದ್ರೆ ನಮ್ಗೆ ಇಷ್ಟು ಮಾಡಿ ಒಳಗೆ ಹಾಕೋಷ್ಟು ಕ್ಯಾಪಸಿಟಿ ಇದೆ. ಸುಮ್ಮನೆ ನಮ್ಮ ಸ್ಪೆಷಲಿ ನಮ್ಮಿಂದಂತೂ ನನ್ನಿಂದಂತೂ ಯಾರು ಕೆಣಕಕ್ಕೆ ಹೋಗಬೇಡ್ರಿ. ನಾ ಹೆಂತಕ್ಕಿ ಅದು ಇದು ಮಿಕ್ಸರ್ ಡಬ್ಬಿ ಚಾಲು ಮಾಡ್ಬೇಕಂತ ಇಟ್ಟು ಬಂದೀನಿ. ಸುಮ್ಮನೆ ಏನೋ ಒಂದು ಮೊದಲೇನ ಕೆಟ್ಟ ದಿಮಾಗ್ ಖರಾಬ್ ಆಗ್ಯಾದ ನಾನು, ಹೌದು? ಜಗಳ ಆಡಕ್ಕೆ ಇವನು ಬಟ್ ಟೈಮ್ ಇಲ್ಲ, ಇವಾಗ ಸಿಗಲ್ಲ ಏನ. ಮತ್ತು ನೀ ಸಪೋಟದಾಗ ಸಿಕ್ಕಿ ಮತ್ತು ಮಾತು ಬೇರೆ ಆಗ್ಬಿಡ್ತವೆ, ಹೌದು? ಸೊ ನೋಡಿ ಮಾಡಿ ಏನು ಮಾಡಬೇಕು, ಹಾಂ ಸುಮ್ಮನೆ ಬಾಗ್ಯದ ಅಂತ ಚಲೋ ಫಸ್ಟ್ ಅಡಿಗೆ ಮಾಡ್ಕೊತೀವಿ ನೋಡ್ರಿ. ಮಜ್ಜಿಗೆ ಪಾಣ ಹೊಡತ್ತಾವ ಈಗ. ಮಜ್ಜಿಗೆ ಸಂತಾನ ಅಂತಾರ ಬಿರಿಯಾನಿ ತಿಂತಾರ, ರಾತ್ರಿ ಈಗ ಮಜ್ಜಿಗೆ ಪಾಣೆ ಹೊಡೆದು ಕೊಡ್ಬೇಕು ನೋಡ್ರಿ. ನಮ್ಮ ಮನ್ಯಾಗ ಪ್ರೆಗ್ನೆಂಟ್ ಹೆಣ್ಮಕ್ಳು ಆಗ್ಯಾರ ನೋಡ್ರಿ ಇವರೆಲ್ಲ. ಈಗ
ಅವ್ರಿಗೆ ಏನು ಬೈಕಿ ಆಗ್ತದ ಅದೇ ಮಾಡ್ಬೇಕು ನೋಡ್ರಿ. ನೋಡ್ರಿ ಈಗ ಮಜ್ಜಿಗೆ ಖಾನೆ ಹೊಡ್ಲಿಕ್ಕತ್ತೀನಿ ಮಸ್ತನತ್ತ. ಈ ಸಾಸ್ವಿ ಜೀರಿಗೆ ಹಾಕೀನಿ. ಫ್ಲಾಶ್ ಆನ್ ಮಾಡಲ್ಲ ನೋಡ್ರಿ, ಎಂತ ಬ್ಲಾಗರ್ ಇವ್ರಿ ಬ್ಲಾಗರ್ ಅಂತಾರ್ರಿ. ಸಾಸ್ವಿ ಜೀರಿಗೆ ಹಾಕಿನಿ ಈಗ. ಮತ್ತಂದ್ರೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೀಸ್ಕೊಂಡಿದ್ದು ಅದನ್ನು ಹಾಕಿನಿ. ಮತ್ತಂದ್ರೆ ಕೊತ್ತಂಬರಿ ಹಾಕಿನಿ. ಇದಕ್ಕೆ ಈಗ ಏನು ಮಾಡ್ತೀನಿ ಚಂದ ಮತ್ತೆ ಈಗ ತಿರ್ಗಿಸ್ಕೊತೀನಿ. ಇದರ ಒಂದು ಸ್ವಲ್ಪ ಅರಿಶಿಣ ಹಾಕಿ ಮಜ್ಜಿಗೆ ಹಾಕಿ ಗ್ಯಾಸ್ ಮಾಡ್ಬಿಡ್ತೀನಿ. ಮಜ್ಜಿಗೆ ಸಾರು ರೆಡಿ ಆಗ್ತದೆ. ಈಗ ಆಲ್ರೆಡಿ ಈಗ 3 ಪ್ಯಾಕೆಟ್ ಮಜ್ಜಿಗೆ ತೊಗೊಂಡು ಬಂದಾರ. ಇದು ಹಾಕ್ತೀನಿ. ತಿಳಿ ದಿನ ಆಯ್ತು ನಂಗೆ ತಲೆ ಸಿಡಿಯೋಕ್ಕಾಗ ಸುಮ್ಮ ಮಕ್ಕಳು ಶಟ್ಕೊಂಡಿದ್ದು ದವಾಖಾನಿನೂ ಹೋಗಿಲ್ಲ. ಇನ್ನೂ ಒಂದು 2 ದಿನ ಆಗ್ತದೆ ಇದು ಹಾಲು ಅಂತಿದ್ದೆ ಸೀನಾ ಸುಮ್ಮ ಬಿಟ್ಟೆ. ನೋಡ್ರಿ ಫ್ರೆಂಡ್ಸ್, ಮಮ್ಮಿಗೆ ಬಾಂಡೆ ತಿಕ್ಲತ್ತಾಳ. ಬಾಂಡೆ ತಿಕ್ಕಬೇಕಂದ್ರೆ ಒಂದು ಡಿಗ್ಗಿ ಬಾಂಡೆ ಆಗ್ಯಾವಲ್ರಿ. ಮತ್ತೀಗ ಒಂದು ಡಿಗ್ಗಿ ಆಗ್ತಾವಲ್ಲ, ಹಂಗಂತ ಈಗ ಬಡ ಬಡ ಇಟ್ಟು ಬಾಂಡೆ ತಿಕ್ಬಿಡ್ತೀನಿ. ಅನ್ನ ಮಾಡ್ಕೊಂಡಿನಿ, ಮೆಟ್ಟಿಗೆ ಸಾರು ಮಾಡ್ಕೊಂಡಿನಿ. ಇದು ಬಡ ಬಡ ಬಾಂಡೆ ತಿಕ್ಕಿನ ಊಟ ಮಾಡಬೇಕು ಎಲ್ಲರೂ. ಮತ್ತು ಆಮೇಲೆ ಇಲ್ಲ ಜಾಸ್ತಿ ಆಗ್ತದ ಹಂಗಂತ ನೋಡ್ರಿ. ನಾನು ನಿಮ್ಗೊಂದು ಮಾತು ಹೇಳ್ಬೇಕಂತೀರ, ಪಟ ಪಟ ಬೊಗಳಿ ಆಗಿರುತ್ತೀನಿ. ಯಾಕಂದ್ರೆ ಮತ್ತೆ ಜಾಗ ಸಾಕಾಗಲ್ಲ. ಇನ್ನೊಂದು ಮಾತು ಫುಲ್ ಕಾಮಿಡಿ ಅದ, ಫುಲ್ ಕಾಮಿಡಿ. ನಿಮ್ಗೆ ಹೇಳ್ತೀನಿ ಒಂದೇ ಸೆಕೆಂಡ್. ನಿಮ್ಗೆ ಹೇಳೋದೇ ನಿಮಗೆ ತೋರಿಸ್ತೀನಿ ರೀ, ಅಷ್ಟು ಚಂದ ಕಾಮಿಡಿ ಅದ ರೀ. ಜಗಳ ನಿಂದ ಕೈ ತಕ್ಕೊಲಿ ನಾ ಫಸ್ಟ್, ಜಲ್ದಿ ಕೈ ತಕ್ಕೊತೀನಿ. अरे क्या कर रहे हो? नहीं कर क्या रहे हो? हाँ ಮಾತು ಹೇಳೋದದ ಯಾರಿಗೆ? ಏನು ಗೊತ್ತದ ರೀ, ನಾನು ಇಲ್ಲಿ ಪುಂಡಿ ಪಲ್ಯ ಒಣಗಿಸಿ ನೀವು ಎಲ್ಲರಿಗೂ ನೆನಪಿದ್ದಿರ್ಬೇಕು ಈಗ ರೀ. ಇದು ಪುಂಡಿ ಪಲ್ಯ ಒಣಗಿಸಿ ನೋಡ್ರಿ. ಇದು ಏನ್ ಮಾಡ್ಯಾನ ಪಾಪು ಗೊತ್ತದ ರೀ, ಮಧ್ಯಾಹ್ನ ಬಿರಿಯಾನಿ ಮಾಡಿದ್ ನೋಡ್ರಿ. ಇದು ಪುದೀನ ತೆಗೊಂಡ್ ಕೇಸಿರಲ್ಲ ಇಟ್ಟಿಟ್ಟು ಪುಂಡಿ ಪಲ್ಯ ಹಾಕ್ಬಿಟ್ಟೇನ್ರಿ. ಯಪ್ಪು. ಸೊ ಇವತ್ತಿನ ಸ್ಪೆಷಲ್ ಏನದ ಗೊತ್ತದ ರೀ, ಇಲ್ಲ ಪುಂಡಿ ಪಲ್ಯ ಚಿಕನ್ ಬಿರಿಯಾನಿ. ಇಲ್ಲ ಇಲ್ಲ ಹಂಗಿಲ್ಲ, ಪುಂಡಿ ಬಿರಿಯಾನಿ. ಪುಂಡಿ ಬಿರಿಯಾನಿ ಇಲ್ಲ, ಪುಂಡಿ ಪಲ್ಯ ಚಿಕನ್ ಬಿರಿಯಾನಿ ನೋಡ್ರಿ ಇವತ್ತಿಂದು ರೆಸಿಪಿ ಹೆಸರು. ಪುಂಡಿ ಪಲ್ಯ ಬಿರಿಯಾನಿ ಮಲ್ಲಗತ್ತದ ಅದು ತುತ್ತಿಗೆ ಒಂದ್ಸಲ ಹುಳಿ 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 ಹೊಂಟ ಸಂತೋಷ ಅನ್ನೋದು ಭಾರಿ ಟೇಸ್ಟ್ ಹೊಂಟದ. ಅವ್ನು ಜಿಂದಗಿದಾಗ ಫಸ್ಟ್ ಟೈಮ್ ತಿನ್ನಕ್ಕೆ ನೋಡ ಪುಂಡಿ ಪಲ್ಯ ಬಿರಿಯಾನಿ ಅಂತ ಸಂತೋಷ. ನಗದೇ ಎಲ್ಲರೂ ನನಗೆ ಕೇಳ್ತಾನ. ನಾನು ಪುದೀನಾನೇ ಖಲಾಸ್ ಆಗಿದ್ದಲ್ವ, ನೀ ಎಲ್ಲಿದ್ ಹಾಕಿ ಪುದೀನ ಅನ್ಕೇಸಿ ಚಿಕ್ಕನ್ಕೆಲ್ಲ ಮತ್ತೆ ತರಿಸ್ದೇನು. ಅಕ್ಕಿಲ್ಲ ನೀ ಡಬ್ಬಾಗ ಇಟ್ಟಿದ್ರ ಒಣ ಪುಂಡಿ ಇದು ಒಣ ಪುದೀನ ಅದೇ ಹಾಕಿನ ಬಿಡು ಅಕ್ಕನ ಅಂತ. ನಾನು ನನ್ನ ರಿಯಾಕ್ಷನ್ ಆಗಿದ್ದು ಹಿಂಗಿದೆ ನೋಡ್ರಿ ರಿಯಾಕ್ಷನ್. ಈಗ ತಗೊಳ್ಕೊಂಡ್ಬಿಡ್ತೀನಿ ಭಾಂಡ್ಯ. ಹಿಂಗ ಕೈ ಬ್ಯಾನಿ ಆಗ್ತದೆ, ಹಿಂಗ ಕೈ ಬ್ಯಾನಿ ಆಗತ್ತದ. ಒತ್ತಟೆ ಮಾಡ್ಕಿಸಿಂದ್ರೆ ಮಕ್ಕೊಬಿಡ್ತೀನಿ ನೋಡ್ರಿ. ಯಾಕಂದ್ರೆ ಸುಮ್ಮನೆ ಮತ್ತೆ ಕಿರಿಕಿರಿ ಅದಕ್ಕೆ ಮುಂಜಾನೆ ಆದರೂ ನಾನೇ ತೆಗ್ಬೇಕು, ಹೀಗಾದರೂ ನಾನೇ ತೆಗ್ಬೇಕು. ಈಸು ಬಡ ಬಡ ತಿಕ್ಕಿ ಒಂದು ಪೇನ್ ಕಿಲ್ಲರ್ ತಿಂದ್ಕಿಸಿಂದ್ರೆ ಮಕ್ಕೊಬಿಡ್ತೀನಿ. ಆಗಿರಲ್ಲಿ ಹೋಗಿದ್ದೀನಿ ಕಿರಿಕಿರಿ ತಗೋತೀನಿ ಹೋಗಿ ನೋಡ್ರಿ. ಈಗ ಮಸ್ತನತ್ತ ಮಜ್ಜಿಗೆ ಸಾರು ರೆಡಿ ಮಾಡ್ಕೊಂಡು 3 ಪ್ಯಾಕೆಟ್ ಮಜ್ಜಿಗೆ ತಂದಿದ್ವಿ. ಮಜ್ಜಿಗೆ ಸಾರು ಮಾಡ್ಕೊಂಡ ಇನ್ನಾಗಡೆ ಅನ್ನ ಮಾಡ್ಕೊಂಡಿದ್ದ. ಮತ್ತಂದ್ರೆ ಮಧ್ಯಾಹ್ನ ಬಿರಿಯಾನಿ ಸಲುವಾಗಿ ಅನ್ನ ಮಾಡ್ಕೊಂಡಿದ್ದಲ್ರಿ, ಸ್ವಲ್ಪ ಉಳಿದಿತ್ತಲ್ಲ ಇದ್ರ ಮ್ಯಾಗೆ ಇಟ್ಬಿಟ್ಟಿನಿ. ಸುಮ್ ಗರಂ ಇರ್ತದ ಅಂತ ಕೇಸಿಂದ ಇನ್ನಾಗಡೆ ಅನ್ನ ಮಾಡ್ಕೊಂಡಾಗ ಇದಕ್ಕೂ ಇದ್ರ ಮ್ಯಾಗೆ ಇಟ್ಬಿಟ್ಟಿನಿ. ಮತ್ತಂದ್ರೆ ಆ್ಯಸ್ ಇಟ್ ಈಸ್ ಹಿಂಡಿ ಉಪ್ಪಿನಕಾಯಿ ಎಲ್ಲ ಅದ. ಈಗ ಎಲ್ಲರೂ ಕಲ್ತು ಊಟ ಮಾಡ್ತೀವಿ ನೋಡ್ರಿ. ಇಲ್ಲಿ ನೋಡ್ರಿ ಏನು ಸೇವಾ ನಡೆದ ನೋಡ್ರಿ ಇವ್ರು. ಅಲ್ಲಿ ನೋಡ್ರಿ ಮಾವಾಳೆ ಪ್ರೀತಿ ನೋಡ್ರಿ ನೀವು. ವಾವ್ ವಾಟ್ ಅ ಪ್ರೀತಿ ಮಾವಾಳೆ ಅಂದು ಇವ್ರದ್ದು ನೋಡ್ರಿ. ಈಗ ಶ್ರೀ ಇವ್ರದ್ದು ನೋಡ್ರಿ. ನೋಡಲ್ಲಿ ಊಟ ಮಾಡಂಬರ್ರಿ ಅಂತಂದ್ರೆ ಇವ್ರು ಮತ್ತೆ ಲ್ಯಾಪ್ಟಾಪ್ ಹಿಡ್ಕೊಂಡು ಕುಂತಾರ. ನಮ್ಮ ಜಿಂದಗಿ ಅನ್ನೋದು ಝಂಡ್ ಮಾಡಿಬಿಟ್ಟಾರ ನೋಡಿ. ಫಿರ್ ಭಿ ಘಮಂಡ್ ಕಮ್ಮಿ ಇಲ್ಲ ನಮಗೆ. ಜಿಂದಗಿ ಝಂಡ್ ಅದ, ಫಿರ್ ಭಿ ಘಮಂಡ್ ಅದ. ಇವ್ರದ್ದು ಇಬ್ಬರದ್ದು ಈ ಕಡೆ ನಡದ, ಇಬ್ಬರದ್ದು ಈ ಕಡೆ ನಡದ. ನಾ ಇಲ್ಲಿ ಊಟ ಇಟ್ಕೊಂಡು ನಾ ಕೂತೀನಿ, ಬಾರಿ ಊಟ ಮಾಡ. ಅವ್ರ ಇಬ್ಬರದು ನೋಡ್ರಿ. ಈಗ ಮಿಕ್ಕು ಏನು ಕೇಳಿ ಮಾಮಾಗ? ಇಲ್ಲ ಮಾಮಾಗ ನೀ ಏನು ಕೇಳಿ? ಮಿಕ್ಕು ಪಾಪು ಕೇಳ್ತ ನೀ ಮನಿ ಇರೋದ ಅದ್ ಕೇಸಿದ್ರ. ಇವ ಏನಂತಾನ ಚಂದ್ರದ ಮ್ಯಾಗ ಅದತ್ತ. ನೀ ಹೋತ್ ಹೆಂಗಂದ್ರ ಏನಂದ್ರ ಮಾಮ ಏನಂದ್ರು ಹೆಂಗ ಹೋತಾನಂತ ಹೋಗ್ಬಿಡೋಕತ್ತ ನೋಡ್ರ ಮಗ ಬಾರ್ರಿ ಅವ್ರದ್ದು. ಈಗ ನೋಡ್ರಿ ಎಲ್ಲರೂ ಊಟ ಮಾಡತ್ತಾರ. ಮತ್ತ ಮ್ಯಾಗಿನಿಂತ ಯಾವ ಪಿಕ್ಚರ್ ನೋಡಕತ್ತ ಶ್ರೀ? ಇದು ಏನು ಆಂಗ್ರಿ ಬರ್ಡ್. ಈಗ ಎಲ್ಲರೂ ನೋಡ್ರಿ ಮಸ್ತ್ ಮತ್ತೆ ಈಗ ಊಟ ಮಾಡಕತ್ತಾರ. ಓ ಹೀರೋ ಏನದು ಕಾರ್ಟೂನ್ ನೋಡೋದು? ಊಟ ಮಾಡು. ಒಂದು ತೂತು ಉಣ್ತಾನ ಮತ್ತು ನೋಡ್ತಾನ, ಒಂದು ತೂತು ಉಣ್ತಾನ ಮತ್ತು ನೋಡ್ತಾನ ನೋಡ್ರಿ. ಈಗ ಬರೀಗ ಎಲ್ಲರೂ ಕಲ್ತ್ ಕೇಸೆ ಮಸ್ತನತ್ತ ಬಿಸಿ ಬಿಸಿ ಅನ್ನ ಮತ್ತಂದ್ರೆ ಮಜ್ಜಿಗೆ ಸರೋಣ ಆಮೇಲೆ ನೋಡ್ರಿ. ಈಗ ನಂದೆಲ್ಲ ಕೆಲಸ ಎಲ್ಲ ಮುಗೀತು. ಊಟನೂ ಐತೆ, ಎಲ್ಲನೂ ಇತ್ತು. ಇಷ್ಟು ಬಾಂಡೆ ಗಿಂಡೆ ತೊಳ್ಕೋದೈತೆ ಎಲ್ಲ ಇತ್ತು. ನಾ ತೋರಿಸ್ಲಿಲ್ಲ ಏನು ಕಿಚನ್. ಓವನಾಗಿ ಬಿಟ್ಟು ಬೆಳಗ್ಗೆ ತೋರಿಸ್ತೀನಿ. ಇವತ್ತು
ಸಂತೋಷ್ ಅವರು, ಪಾಪು, ನನ್ನ ಮಕ್ಕಳು ಎಲ್ಲರೂ ಕಲ್ತು ಇಡೀ ಚಂದನ ಏನು ಮಾಡೀವಿ, ಕೆಲಸ ಮಾಡಿ ಬಿರಿಯಾನಿ ಮಾಡಿವಿ. ಪುಂಡಿ ಪಲ್ಯ ಚಿಕನ್ ಬಿರಿಯಾನಿ ಹೆಂಗಿತ್ತು? ಟೇಸ್ಟ್ ಹೆಂಗೆ ಹೊಂಟಿತ್ತು? ಸೂಪರ್ ಹೊಂಟಿತ್ತು ಟೇಸ್ಟ್. ಅಲ್ಲಿನ ಕೇಳ್ದ, ಅಣ್ಣ ಇದು ಪುದೀನಾನೇ ಇಲ್ಲ, ನೀ ಬಿರಿಯಾನಿ ಮಾಡತ್ತೀನಿ ನಿಂದ್ರೋರ ತರಿಸ್ತೀನಿ ಅಂತ ನಾ ಅಂತೀನಿ. ತೆಳಗಿನ ಏ ಅಕ್ಕ ಬಿಡು ಅಕ್ಕ ಕಳ್ಳಿ ಬಟ್ಲಾದಾಗಿತ್ತಲ್ಲ ಒಳ ಪುಂಡಿ ಇದು ಒಳ ಪುದೀನನ್ನ ಹಾಕಿ ನಕ್ಕ ಹತ್ತಾರ ಮತ್ತು ನನಗೆ ಫುಲ್ ಆಗ್ತಾರ ನೋಡ್ರಿ. ಸೊ ಫೈನಲಿ ಹಂಗೆ ಹಿಂಗೆ ಮಾಡಿ ಉಂಡೆವು. ಚಲಪ್ರಲ್ಲಿ ಇಲ್ಲಲ್ಲ ಉಂಡೆವು ಸ್ವಲ್ಪ ಎಲ್ಲರೂ ಕಲ್ತಿಗೆಸಿನ. ಬಿರಿಯಾನಿ ಮಾತ್ರ ಸಖತ್ತಾಗಿ ಮಾಡಿದ, ಚಂದ ಮಾಡಿದ. ಸೊ ಟೇಸ್ಟಿ ಆಗಿದ್ದಿಲ್ಲ. ನೋಡ್ರಿ, ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತಂದ್ರೆ ಎಲ್ಲರೂ ಏನು ಮಾಡಬೇಕು? ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ. ನೀ ಏನು ಅಲ್ಲಿ ನೋಡ್ತೀನಿ ಇಲ್ಲಿ ನೋಡ್ತಿ ಫಸ್ಟ್ ನನಗೆ ಅದು ಹೇಳು. ಸಂತೋಷನ ಮ್ಯಾಗ ನಂಗೆ ಸಿಟ್ಟು ಬರೋದು ಒಂದೇ ಮಾತು ಏನು ಗೊತ್ತಾ, ಇವತ್ತ ನಾಳೆ ಭಾಳ ಬ್ಯುಸಿ ಆಗ್ಯಾನ್ರಿ ಸಿಕ್ಕಾಪಟ್ಟೆ. ನೀವೆಲ್ಲ ತೀರಿ ಟೆನ್ಷನ್ ತೊಗೋಬೇಡ್ರಕ್ಕ ಹಂಗೆ ಹಿಂಗೆ ಅನ್ಕೇಸಿನ. ಆದ್ರೆ ಇರ್ಬೇಕು ಮನುಷ್ಯ, ಕೆಲಸದ ಮ್ಯಾಗ ಧ್ಯಾನ ಇರ್ಬೇಕಾದ್ರೆ ಅಷ್ಟು ಭೀ ಇರಬಾರ್ದು. ಬರಾಬರ್. ಅದು ಜ ಕಂಟ್ರೋಲ್ ಮಾಡ್ಕೊಂಡು ಓಕೆ. ಮತ್ತು ಆಮ್ಯಾಗ ದಿನಕ್ಕೆ ದಿನ ಹೆಚ್ಚಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದಲ್ಲ ಲೈಫ್ನಾಗ, ಹೌದೇ? ಸೊ ಈ ಬ್ಲಾಗಿಗೆ ಎಂಡ್ ಮಾಡ್ಲಕ್ಕಂತೀವಿ. ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತೆ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ, ನನ್ನೋರು ತನ್ನೋರು ಅನ್ಕೊಂಡು ಬದಕ್ ಬಾಳಮ್ರಿ. ನಾವು ನಿಮ್ಮೋರು, ನೀವು ನಮ್ಮೋರು ಅಂತ ಹೇಳ್ಕೊತ ಈ ಬ್ಲಾಗಿಗೆ ಈಗ ನೋಡಿ ನಾವು ಎಂಡ್ ಮಾಡ್ಲಕ್ಕಂತೀವಿ. ಎಲ್ಲರಿಗೂ ಶುಭ ರಾತ್ರಿ, ಎಲ್ಲರಿಗೂ ಬಾಯ್ ಬಾಯ್. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಅಲ್ಲಿ ನೋಡಿ ಅವ್ರಿಬ್ರು ಹೆಂಗೆ ಜಗಳ ಆಡ್ಲಕ್ಕಂತಾರ. ಈಗ ನಾವು ಬ್ಲಾಗಿಂಗ್ ಮಾಡತ್ತೀವಿ ಎಂಡ್, ಹೌದಿಲ್ಲಪ್ಪ? ಅದಷ್ಟು ನಡೆದ ನೋಡ್ರಿ. ಅಪ್ಪ ಮಕ್ಕ ಪ್ರೀತಿ ನೋಡ್ರಿ ಅವ್ರು.